ಸೆಪ್ಟೆಂಬರ್ 1, 1939ರಿಂದ ಸೆಪ್ಟೆಂಬರ್ 2, 1945ರವರೆಗೆ ಎರಡನೆಯ ಮಹಾಯುದ್ಧ ನಡೆಯಿತು. ಇದರಲ್ಲಿ ಅನೇಕರು ಭಾಗವಹಿಸಿದರು. ಯುದ್ಧ ಮುಗಿದರೂ ಸಹ ಎಲ್ಲ ಕಡೆಯಲ್ಲಿಯೂ ದ್ವೇಷದ ಭಾವನೆ ತುಂಬಿತು. ಆಗಸ್ಟ್ 13, 1961ರಂದು ಪಶ್ಚಿಮ ಜರ್ಮನಿಯಲ್ಲಿ ವಾಸಿಸುತ್ತಿದ್ದವರು ಪೂರ್ವ ಜರ್ಮನಿಗೆ ಬರಲು ಪ್ರಯತ್ನಿಸಿದರು. ಇದನ್ನು ತಡೆಯಲು ಬರ್ಲಿನ್ ಮಹಾಗೋಡೆಯನ್ನು ನಿರ್ಮಿಸಲಾಯಿತು. 1989ನಲ್ಲಿ ಬರ್ಲಿನ್ ಮಹಾಗೋಡೆಯು ಕೆಡವಲಾಯಿತು. ಆಗ ಪಶ್ಚಿಮ ಜರ್ಮನಿಯಲ್ಲಿ ವಾಸವಾಗಿದ್ದವರು ಪೂರ್ವ ಜರ್ಮನಿಗೆ ಬಂದರು. ಹಾಗೆಯೇ ಸ್ನೇಹಿತರೆ, ನಮ್ಮಲ್ಲಿ ಎಷ್ಟು ಜನರು ಇತರರು ನಮ್ಮನ್ನು ಸಂಧಿಸದ ಹಾಗೆ ಗೋಡೆಯನ್ನು ನಿರ್ಮಿಸಿಕೊಂಡಿದ್ದೇವೆ? ಅನೇಕ ಬಾರಿ ಅವರು ನಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಲು ಪ್ರಯತ್ನಿಸಬಹುದು, ಆದರೆ ನಾವು ಹಾಕಿಕೊಂಡ ಗೋಡೆಯು ಅದಕ್ಕೆ ತಡೆಯಾಗಿರುತ್ತದೆ. ಇತರರು ನಮಗೆ ತಪ್ಪು ಮಾಡಿದರೂ ಸಹ ನಾವು ಅವರೊಂದಿಗೆ ಸಮಾಧಾನವಾಗಲು ಬಯಸಬೇಕು. ಪಾಪಿಗಳಾದ ನಮಗಾಗಿ ತನ್ನ ಒಬ್ಬನೇ ಮಗನನ್ನು ಅರ್ಪಿಸಿದ ದೇವರ ಪ್ರೀತಿಯನ್ನು ಒಂದು ಕ್ಷಣ ಯೋಚಿಸಿರಿ. ದೇವರ ಅದೇ ಪ್ರೀತಿ ನಮ್ಮಲ್ಲಿಯೂ ಇರಬೇಕು. ನಮ್ಮ ವಿರೋಧಿಗಳನ್ನು ಮತ್ತು ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಲು ನಮ್ಮ ಹೃದಯವನ್ನು ತೆರೆಯೋಣವೇ? ಇತರರು ಕ್ಷಮಾಪಣೆಗೆ ಯೋಗ್ಯರಾಗಿರುವುದರಿಂದ ನಾವು ಅವರನ್ನು ಕ್ಷಮಿಸುವುದಲ್ಲ ಹೊರತಾಗಿ ನಾವು ಪ್ರೀತಿ ಸ್ವರೂಪ ದೇವರ ಮಕ್ಕಳಾಗಿರುವುದರಿಂದ ಅವರನ್ನು ಕ್ಷಮಿಸಬೇಕು. ನಾವು ಇತರರ ತಪ್ಪನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ತಂದೆಯು ನಮ್ಮ ತಪ್ಪನ್ನು ಕ್ಷಮಿಸುವನು. ಆದುದರಿಂದ ನಾವು ಯಾವಾಗಲೂ ಎಲ್ಲರೊಂದಿಗೂ ಸಮಾಧಾನದಲ್ಲಿರೋಣವೇ?